ನಡೆಯಲ್ಲಿ ವಿಜೇಂದ್ರ ಕಾಯ್ಕ ಕೂತಿದ್ದಾರೆ. ವಿಜೇಂದ್ರ ಯಾರಿಗೂ ಬಿಡಲ್ಲ. ಸರಿ, ಡಿ ಕೆ ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆದ್ರೂ ಖುಷಿ ಪಡ್ತೀನಿ ಅಂತ ಹೇಳಿಲ್ಲ ಒಂದ್ಸರಿ. ನೀವು ಬರೀ ನಮ್ದು ಮಾತ್ರ ಹೇಳ್ತಿದ್ದೀರಲ್ಲ. ನೋಡಪ್ಪ, ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತದೆ, ಹೈಕಮಾಂಡ್ ತೀರ್ಮಾನ ಮಾಡೋದು ಅಲ್ಲಿವರೆಗೂ ನಾನೇ ಮುಖ್ಯಮಂತ್ರಿ. ಈಗ ನೀರ್ ಕುಡ್ಸೋದು ಕಲ್ತ್ಬಿಟ್ಟಿದ್ದಾರೆ, ತಂದೆಯವ್ರು ಕಲ್ಸ್ಬಿಟ್ಟಿದ್ದಾರೆ. ಸರ್, ನೀರ್ ಕುಡ್ಸಿ ನಮ್ಮನ್ನು ಈಗ ಡಿ ಕೆ ಶಿವಕುಮಾರ್ಗೂ ಒಂದು ಗತಿ ಆತತೆ ಅನ್ಸುತ್ತೆ. ಅಲ್ಲ, ಅಶೋಕ್ ಮುಖ್ಯಮಂತ್ರಿ ಆದ್ರೂ ಖುಷಿ, ನಾನು ಮುಖ್ಯಮಂತ್ರಿ ಆದ್ರೂ ಖುಷಿ, ಅರವಿಂದ್ ಬೆಲ್ಲದಾದ್ರೂ ಖುಷಿ, ಶಿವಕುಮಾರ್ ಆದ್ರೂ ಖುಷಿ ಅಂತ ಹೇಳಿ ಅಲ್ಲ ಒಂದ್ಸರಿ. ಯಾರಾದ್ರೂ ನಮ್ಮಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಕೇಳಪ್ಪ, ನಮ್ಮಲ್ಲಿ 224 ಜನ MLA-ಗಳಿದ್ದಾರೆ. ಆ 224 ಕೂಡ 224 ಜನನು ಎಲಿಜಿಬಲ್. ಅವರಲ್ಲಿ ಯಾರು ಮುಖ್ಯಮಂತ್ರಿ ಆದರೂ ಕೂಡ ಖುಷಿನೇ. ಯಾಕೆ ಇವರ MB ಪಾಟೀಲ್ ಆಗಬಾರ್ದ, ಮುನಿಯಪ್ಪ ಆಗಬಾರ್ದ, ಶಿವಾನಂದ ಆಗ್ಬಾರ್ದ, ಕೋನ್ ರೆಡ್ಡಿ ಆಗಬಾರ್ದ, ದಿನೇಶ್ ಗುಂಡೂರಾವ್ ಆಗಬಾರ್ದ, ಖಂಡ್ರೆ ಅವರಾಗಬಾರ್ದ? ಎಲ್ಲರೂ ಯೋಗ್ಯತೆ ಇದೆ, ಅವಕಾಶಗಳು ಸಿಕ್ಕಲ್ಲ ಅಷ್ಟೇ. ಗೋವಿಂದ ಅವಕಾಶ ಬಂದ್ರೆ ಎಲ್ರಿಗೂ ಹೆಸರಲ್ಲ ಗೋವಿಂದ, ಎಲ್ರಿಗೂ ಅವಕಾಶ ಸಿಕ್ತಿ ಇದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಊಟದ ಆದ್ಮೇಲೆ ಮಾಡ್ತಾ ಇರ್ತೀನಿ. 1:30 ತನಕ ಮನೆ ತೋಟ. ಓಕೆ 1:30. ನಾನು 1:30 ಮುಗಿಯಲ್ಲ. ಅದೇ ಈಗ ಊಟಕ್ಕೆ ಬಿಡ್ಬೇಕು, 1:30ಗೆ ಬಿಡುವ. ಊಟ ಮಾಡ್ತಾ ಬರ್ತೀನಿ, ಆಮೇಲೆ ಮುಗಿಸ್ಬಿಡ್ತೀನಿ. ಇನ್ಯಾರ್ಯಾರು ಬಾವಿ ತೋಡ್ಬೇಕು ತೋಡ್ಲಿ.